ಮೊನ್ನೆ ಮುಸಲ್ಮಾನರು ವಫ್ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ, ಯಾರಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನ್ಯಾಯಾಲಯ ಹೇಳಿದೆ ಯಾವುದೇ ರೀತಿ ವಕ್ಫ್ ವಿರುದ್ಧವಾದಂಥ ಹೋರಾಟಗಳನ್ನು ಮಾಡಿಕೊಡ್ದು ಅನ್ನುವಂಥ ಆದೇಶವನ್ನು ಮಾಡಿದೆ. ಹಾಗೇನೆ ಸರ್ಕಾರನೂ ಕೂಡ ಅಂಡರ್ಟೇಕಿಂಗ್ ಬರ್ಕೊಟ್ಟಿದೆ. ಎಲ್ಲಿಗೆ? ನ್ಯಾಯಾಧೀಶರಿಗೆ. ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ, ಈ ಒಂದು ಹೋರಾಟಗಳನ್ನು ಏನು ಮಾಡ್ತಾರೆ ಅದನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ಆದರೆ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ರೀತಿಯೊಳಗಡೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮಗೆಲ್ಲಿಗೂ ಗೊತ್ತಿರುವಂಥ ಸತ್ಯ ಸಂಗತಿ. ಹಾಗಾಗಿ ಯಾರ್ಯಾರು ಯಾವ ಅಸೋಸಿಯೇಷನ್ ವಫ್ ಕಾಯ್ದೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ, ಶಿವಮೊಗ್ಗದಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ, ಆ ಅಸೋಸಿಯೇಷನ್ನಿನ ಪದಾಧಿಕಾರಿಗಳು ಮತ್ತು ಯಾರ್ಯಾರು ವೇದಿಕೆಗೆ ಬಂದು ಮೌಲ್ವಿಗಳು ಭಾಷಣಗಳನ್ನು ಮಾಡಿದ್ದಾರೆ, ಯಾರ್ಯಾರು ನಾಯಕರುಗಳು ಬಂದು ಭಾಷಣ ಮಾಡಿದ್ದಾರೆ, ಅವರೆಲ್ಲರ ಬಗ್ಗೆನೂ ಕೂಡ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ FIR ಮಾಡಬೇಕು, ದಾಖಲಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ, ಆಗ್ರಹ ಪಡಿಸಿದ್ದೇವೆ. ಆದೇಶದ ಪ್ರತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು, ರಕ್ಷಣಾಧಿಕಾರಿಗಳು. ರಕ್ಷಣಾಧಿಕಾರಿ ಆದೇಶ ಪತ್ರವನ್ನು ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ವಿಡಿಯೋ ಕ್ಲಿಪ್ಪಿಂಗನ್ನು ಕೊಟ್ಟಿದ್ದೇವೆ. ನ್ಯಾಯಾಧೀಶರ ಜೊತೆಗೆ ಏನೆಲ್ಲ ಚರ್ಚೆ ನಡೆದಿತ್ತು ಆ ವಿಡಿಯೋ ಕ್ಲಿಪ್ಪಿಂಗನ್ನು ಕೊಟ್ಟಿದ್ದೇವೆ. ನ್ಯಾಯಾಧೀಶರು ಏನು ಹೇಳಿದ್ದಾರೆ, ನಾಗಪ್ರಸನ್ನ ಜಡ್ಜ್ ಅವರು ಹೇಳಿರುವಂಥ ಸಂಗತಿನ ಗಾಳಿಗೆ ತೂರಿ ಒಂದು ಕಾರ್ಯಗಳು ನಡೆದಿರುವಂಥದ್ದು, ಈ ಪ್ರತಿಭಟನೆ ನಡೆದಿರೋದು. ಹಾಗಾಗಿ ವಕ್ಫ್ ಕಾಯ್ದೆಗೆ ವಿರುದ್ಧವಾಗಿ ಏನು ಹೋರಾಟ ನಡೆದಿದೆ, ಹೋರಾಟ ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ಕ್ರಮ ಬಹಳ ಅಗತ್ಯ ಇದೆ. ಯಾಕೆಂದರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳಿದು. ನ್ಯಾಯಕ್ಕೆ ಗೌರವ ಕೊಡಬೇಕಂದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದೇ ರೀತಿ ಅದರ ಗೌರವವನ್ನು ಕಾಪಾಡಬೇಕಾದಂಥದ್ದು ಸರ್ಕಾರದ್ದಿದೆ. ಸರ್ಕಾರ ಮತ್ತು ನ್ಯಾಯಾಲಯ ಈ ಎರಡರ ಬಗ್ಗೆನೂ ಕೂಡ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇರೋದು. ನ್ಯಾಯಾಲಯ ಹೇಳಿದೆ, ಸರ್ಕಾರ ಪಾಲನೆ ಮಾಡಬೇಕು. ಆದರೆ ಅದಕ್ಕೆ ಶಕ್ತಿ ಕೊಡಬೇಕಾದಂಥದ್ದು ರಕ್ಷಣಾ ವ್ಯವಸ್ಥೆ. ರಕ್ಷಣಾ ಇಲಾಖೆ ಈಗಾಗಲೇ ಅವ್ರ ಭೇಟಿ ಮಾಡಿದಾಗ ಹೇಳಿದ್ದಾರೆ, FIR ದಾಖಲು ಮಾಡಲಿಕ್ಕೆ ಅದೊಂದು ಜಡ್ಮೆಂಟ್ ಕಾಪಿಯನ್ನು ತೊಗೊಳ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಳಿದಂಥ ಸಂಗತಿಯನ್ನು ನಂತರದಲ್ಲಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ನಾವು ಹೇಳ್ತೇವೆ. ಮಾಕ್ ಡ್ರಿಲ್ ಬಗ್ಗೆ ಬಹಳ ಮಾಹಿತಿ ಇಲ್ಲ, ಆದರೆ ಒಂದು ವಿಶೇಷವಾದಂಥ ರೀತಿಯೊಳಗಡೆ ಕೇಂದ್ರದ ನಮ್ಮ ನಾಯಕರು ಮಾಡಿದ್ದಾರೆ, ಕೇಂದ್ರದ ಸರ್ಕಾರ ಮಾಡಿದೆ ಅಂತ ಮಾಹಿತಿ ಇದೆ. ಮೊದಲ ಬಾರಿಗೆ ಇದು ನಡೆದಿದೆ. ಮೊದಲ ಬಾರಿಗೆ ಮಾಕ್ ಡ್ರಿಲ್ ಏನು ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶದಲ್ಲಿ ನಡೆದಿತ್ತು ಅಲ್ಲ ನಮಗೂ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ಸಾಕಷ್ಟು ಶಕ್ತಿ ನಮ್ಮ ಎಲ್ಲ ನಾಗರಿಕರಿಗೆ ಸಿಗತ್ತೆ, ವಿಶ್ವಾಸ ಜಾಸ್ತಿ ಆಗತ್ತೆ ಅನ್ನೋ ಸಂಗತಿನ ಮಾತ್ರ ಈ ಸಂದರ್ಭ ಹೇಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.